ನೀವು ನೋಡ್ತಾ ಇರೋದು ಕೇದಾರೇಶ್ವರ ದೇವಾಲಯ, ಬಳ್ಳಿಗಾವೆ. ಈ ದೇವಾಲಯ ಯಾಕಿಷ್ಟು ಮಹತ್ವ ಇದೆ ಅಂದರೆ ಅಲ್ಲಮ್ಮ ಪ್ರಭು ದೇವರು ಕೂಡ ಬಳ್ಳಿಗಾವೆಯವರು ಆಗಿರೋದ್ರಿಂದ ನಾವು ಈ ದೇವಾಲಯವನ್ನು ನೋಡಿಕೊಂಡಿದ್ದೀವಿ. ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿರುವ ಈ ಒಂದು ಬೃಹತ್ ನಂದಿಯನ್ನು ಕೂಡ ನೋಡ್ತಾ ಇರ್ಬೋದು. ಅತ್ಯಂತ ಸುಂದರವಾದ ಕಲೆ ಇದಕ್ಕಿದೆ. ನಮ್ಮ ದೇವಾಲಯದ ಹೊರಗಡೆ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಪೂರ್ತಿ ದೇವಾಲಯವನ್ನು ತೋರಿಸ್ಲಿಕ್ಕೆ ನನಗೆ ಈ ಒಂದು ವಿಡಿಯೋದಲ್ಲಿ ಆಗ್ತಾಯಿಲ್ಲ. ತ್ರಿಕುಟಾಚಲ ದೇವಾಲಯ ಅಂದರೆ 3 ದೇವಾಲಯದ ಕಳಸುಗಳಿದ್ದಾವೆ ಇಲ್ಲಿ. ಎದುರಿಗೆ ನೋಡ್ತಾ ಇರ್ಬೋದು ನೀವು ವಿಕ್ರಮಾದಿತ್ಯನ ಒಂದು ಲಾಂಛನವನ್ನು, ವಿಕ್ರಮಾದಿತ್ಯ ಹುಲಿಯ ಜೊತೆಗೆ ಹೋರಾಡ್ತಾ ಇರೋದನ್ನು ತೋರಿಸ್ತಾ ಇದೆ. ಇದು ಮೊದಲನೇ ಕಳಸ. ಇದರ ಒಂದು ಸುಂದರತೆಯನ್ನು ನೋಡಿ ಆನಂದಿಸಬೇಕು. ಎಲ್ಲ ಕಡೆ ವಿಕ್ರಮಾದಿತ್ಯನ ಶಿಲೆಗಳನ್ನು ಇಲ್ಲಿ ಕೆತ್ತಿ ಇಡಲಾಗಿದೆ. ಹೊಯ್ಸಳೇಶ್ವರ ಲಾಂಛನವನ್ನು ಅತಿ ಸುಂದರವಾಗಿ. ಇದು 2ನೇದು ಕಳಸ. ಮೇಲೆ ವಿಕ್ರಮಾದಿತ್ಯನ ಹುಲಿಯ ಜೊತೆಗೆ ಹೋರಾಟದ ಒಂದು ದೃಶ್ಯವನ್ನು ಕೆತ್ತಲಾಗಿದೆ. ಕಳಸ ಇದು 2ನೇ ಗರ್ಭಗುಡಿಯ ಮೇಲಿರೋ ಕಳಸ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಈ ದೇವಾಲಯವನ್ನು ಗುರುತಿಸಿ ಸುಂದರವಾದ ಒಂದು ಕಲ್ಲಿನ ತೋಟವನ್ನು ಇಲ್ಲಿ ಕೆತ್ತಲಾಗಿದೆ. ಮೂರನೇ ಕಳಸ. 3 ಶಿಖರಗಳನ್ನು ಹೊಂದಿರುವ ಈ ದೇವಾಲಯದಲ್ಲಿ 3 ಭಾಗಗಳಲ್ಲಿ ಹೊಯ್ಸಳರ ಲಾಂಛನವನ್ನು ಕೆತ್ತಲಾಗಿದೆ. ನಡುವೆ ಅನೇಕ ಅಷ್ಟಲಕ್ಷ್ಮಿ ಕಾಣ್ತಾ ಇರ್ಬೋದು ನಿಮಗೆ. ಅಷ್ಟಲಕ್ಷ್ಮಿ, ಗಜಲಕ್ಷ್ಮಿ, ವಿಜಯಲಕ್ಷ್ಮಿ, ನಾರಸಿಂಹನ ಲಕ್ಷ್ಮೀ ನರಸಿಂಹನ ದೇವರ ಮೂರ್ತಿಗಳು, ಸುಂದರ ಕಳಸಗಳು ಎಲ್ಲವನ್ನು ಕೆತ್ತಿ ದೇವಾಲಯವನ್ನು ಅತ್ಯಂತ ಕಲಾತ್ಮಕ, ಅತ್ಯಂತ ಸೂಕ್ಷ್ಮ ಕಸೂರಿಯ ಕೆಲಸಗಳಿಂದ ಈ ದೇವಾಲಯವನ್ನು ಸಜ್ಜುಗೊಳಿಸಲಾಗಿದೆ. ಲಾಂಛನವನ್ನು ನೋಡ್ತಾ ಇರ್ಬೋದು. ದಕ್ಷಿಣ ದಿಕ್ಕಿನಲ್ಲಿರುವ ಹೊಯ್ಸಳರ ಲಾಂಛನವನ್ನು ಎಷ್ಟು ಸೂಕ್ಷ್ಮ ಕಸೂರಿಯಿಂದ ಕೆತ್ತಲಾಗಿದೆ ಅಂದರೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನನಗೆ ಬರ್ತಾಯಿಲ್ಲ. ಅಷ್ಟು ಒಂದು ಸುಂದರ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಈ ದೇವಾಲಯವನ್ನು ಒಮ್ಮೆ ನೋಡಿ ಎಲ್ಲರೂ ಆನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.